ಫ್ರೆಂಡ್ಸ್, ನಮ್ಮದು ಮೇಯ್ನು ಮಕ್ಷಿ ಗಂಡು. ಈ ಗಂಡು ಸೀಲ್ಗೆ 11, 11:15, 12 ಗಂಟೆ ತನಕ ಸೀಲ್ಗಾಡಿರೋ ಗಂಡಿದು. ಅದಕ್ಕೆ ಮ್ಯಾಚ್ ಮಾಡಿರೋದು ಚಿಕ್ಕದು ಮಾಲಿ ಹೆಣ್ಣು. ಆ ಹೆಣ್ಣು ಇವಾಗ ಮೊಟ್ಟೆ ಇಕ್ಕಿ ಒಂದು ಮೊಟ್ಟೆ ಇಟ್ಟಿದೆ ನಿನ್ನೆ, ಇನ್ನೊಂದು ಮೊಟ್ಟೆ ಇಡಬೇಕು. ಸ್ವಲ್ಪ ಹಾಕಿ ನೋಡೋಕ್ಕೆ ಸ್ವಲ್ಪ ಬೀಕ ಕಾಣಿಸುತ್ತೆ, ಯಾಕಂದರೆ ಸಖತ್ ದಪ್ಪ ಮೊಟ್ಟೆ ಇಟ್ಬಿಟ್ಟು ಕ್ಯಾಲ್ಸಿಯಂ ಜಾಸ್ತಿ ಆಗಿಬಿಟ್ಟು ಮೊಟ್ಟೆ ದಪ್ಪ ಹಾಕಿತ್ತು. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು. ಸೂಪರ್ ಕ್ವಾಲಿಟಿ ಗಂಡು, ಮೇಯ್ನು ಚಾಂಪಿಯನ್ ಲೈನು. ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಈ ಜೊತೆ ಸೇಲ್ಗಿಲ್ಲ, ಈ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಸೇಲ್ಗಿದೆ. ಪಟ್ಟ ಅಂತೂ ನಂಬರ್ 1 ಕ್ವಾಲಿಟಿಯಲ್ಲಿ ಮಾಡಿಸಿದ್ದೀವಿ. ಪಟ್ಟ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ. ಅದು ಡೀಟೇಲ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಈ ಬಂದ ಜೊತೆಗೆ ಬಂದಿರೋ ಪಟ್ಟ ಕ್ವಾಲಿಟಿ ವೈಸ್ ಅಂತೂ ನೋಡ್ಬೋದು. ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ಅಪ್ಪ ಅಮ್ಮನನ್ನು ಮೀರಿಸುತ್ತೆ, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಇದೇ ಪಟ್ಟನ ನೀವು ಟೂರ್ನಮೆಂಟ್ಗೆ 10 ಅವರ್ ಆಡಿಸಿದ್ರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. 10 ಅವರ್ ಬಿಟ್ಟವ್ರಿಗೆ ಬೇರೆ ಗಿಫ್ಟ್ಗಳು ಇದೆ, ಅದನ್ನು ನೀವು ವೀಡಿಯೋಲಿ ಹೇಳಲ್ಲ. ನೀವು 10 ಅವರ್ ಬಿಟ್ಬಿಟ್ಟು ನಮಗೆ ಡೀಟೇಲ್ ಕಳಿಸಿ. ನಾವು ಕೊಡೋ ಗಿಫ್ಟು ನಿಮಗೂ ಖುಷಿ ಆಗಬೇಕು, ನಿಮ್ಮ ಹೆಸರು ಒಂದು ಒಳ್ಳೆ ಹೆಸರು ಬರಬೇಕು ಅಂತ ನಾವು ಕೊಡ್ತಾ ಇರೋ ಪಟ್ಟಗಳು ಮಿಸ್ ಮಾಡ್ಕೊಬೇಡಿ. ತುಂಬ ಕಡೆ ಎಲ್ಲೆಲ್ಲೋ ಅಕ್ಕಿಗಳು ಇಸ್ಕೊಂಡು ಕಾಸುಗಳು ಕಳ್ಕೊಂಡಿರ್ತೀರ, ಯಾವುದು ಆಡ್ತಾ ಇರಲ್ಲ. ಹಿಂಗೆ ಚಾಂಪಿಯನ್ ಲೈನ್ಗಳು ಇಸ್ಕೊಂಡ್ರೆ ಒಂದು ಅಟ್ಲೀಸ್ಟ್ ನಿಮಗೆ 7-8 ಗಂಟೆ ಟೈಮಿಂಗು ಆರಾಮಾಗಿ ಬಿಡ್ಕೊಬೋದು. ಯಾಕಂದರೆ ಈ ಲೈನಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಉಡಾನ್ ಬಂದ್ಬಿಟ್ಟು 3/4 ಗಂಟೆ 1 ಅವರ್ ಹಿಂಗೆ ಹಾರ್ಕೊಂಡಿರುತ್ತೆ. ಡೈಲಿ ಬಿಡ್ಕೊಂಬರ್ಬೇಕು. 1 ಅವರ್ 3/4 ಅವರ್ ಹಿಂಗೆ ಆಡ್ತಾ ಇರುತ್ತೆ. ಬಾಜಿ ಹತ್ತಿ ಗಟ್ಟಿ ಬಾಜಿ ಸ್ಟಾರ್ಟ್ ಆಗಿದ ತಕ್ಷಣ ಏಕ್ದಮ್ಮು ಟೈಮಿಂಗ್ ಬಂದ್ಬಿಟ್ಟು 7-8 ಗಂಟೆ ದಾಟ್ಬಿಡುತ್ತೆ. ಗಟ್ಟಿ ಬಾಜಿ ಹತ್ತಿದಂಗೆ 7-8 ಗಂಟೆ ದಾಟ್ಬಿಡುತ್ತೆ. ಇದೆಲ್ಲ ಅದೊಂದು ಸ್ಪೆಷಾಲಿಟಿ ಇದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಾಜಿ ಬರೋಕ್ಕಿಂತ ಮುಂಚೆ 3/4 ಗಂಟೆ 1 ಅವರ್ ಹಿಂಗೆ ಆಡ್ಕೊಂಡಿರುತ್ತೆ. ಬಾಜಿ ಗಟ್ಟಿ ಬಾಜಿ ಹೊಡಿತು ಅಂದರೆ ಆವತ್ತಿಂದ 7 ಗಂಟೆ 8 ಗಂಟೆ ಹಿಂಗೆ ಟೈಮಿಂಗ್ ಹೆವಿ ದಾಟ್ಬಿಡುತ್ತೆ. ಸಿಕ್ಕಾಪಟ್ಟೆ ಲಾಂಗ್ ಟೈಮು. ಹೋದ ಸತಿನೂ ಈ ಲೈನಲ್ಲಿ ಪಟ್ಟಗಳು ಆಡಿದೆ. ಈ ಸತಿ ಮಾಡಿಸಿರೋ ಪಟ್ಟ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ, ಅವರು ನಮ್ಮ ಅಕ್ಕಿಗಳನ್ನ ಬಿಡಲಿ ಅಂದ್ಬಿಟ್ಟು ಕೊಡ್ತಾರದು. ಒಳ್ಳೆ ಕಪ್ಪು ಮಕ್ಷಿ ಬಂದಿದೆ ಪಟ್ಟ ನೋಡ್ಬೋದು. ಇಲ್ಲಿ ಕ್ವಾಲಿಟೀಸ್ ಕಂಡೀಷನ್ ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆವಿ ಚಡಿಬಲ, ಒಳ್ಳೆ ಗರಿಗಳಿದೆ, ಕ್ವಾಲಿಟಿ ಸಖತ್ತಾಗಿದೆ, ಶೇಪ್ ಚೆನ್ನಾಗಿದೆ. ಬಿಡ್ಕೊಳ್ಳೋಕ್ಕಂತ ಈ ವರ್ಷಕ್ಕೆ ತುಂಬ ಒಳ್ಳೆ ಪಟ್ಟ ಆಗುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚಿಕ್ಕದು ಮಾಡಿ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ. ಇದು ನಮ್ಮದು ಮೇಯ್ನ್ ಬ್ರೀಡಿಂಗ್ ಅಕ್ಕಿಗಳು. ಇವೆಲ್ಲ ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಲೆಂತು ಮೀಡಿಯಮ್ ಲೆಂತ್ ಇರುತ್ತೆ, ಸಿಕ್ಕಾಪಟ್ಟೆ ಅಗಲ ಎದೆ ಇರುತ್ತೆ. ನೆನ್ನೆ ಮೊಟ್ಟೆ ಇಕ್ಕಿದೆ, ಇವತ್ತು ಸ್ವಲ್ಪ ಕಂಡೀಷನ್ ವೀಕ್ ಆಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಅಕ್ಕಿ ಸುಸ್ತಾಗಿರೋದಕ್ಕೆ ಕಣ್ಣಿನ ರೆಪ್ಪೆ ಫುಲ್ಲು ಓಪನ್ ಮಾಡ್ತಾಯಿಲ್ಲ. ನಿನ್ನೆ ಮೊಟ್ಟೆ ಇಟ್ಟಿದೆ, ಇವತ್ತು ಇನ್ನೂ ಸುಸ್ತಾಗಿದೆ, ಅದರಿಂದ ಕಣ್ಣಿನ ರೆಪ್ಪೆ ಫುಲ್ ಓಪನ್ ಮಾಡ್ತಾಯಿಲ್ಲ. ಆದರೆ ಕಣ್ಣೊಳಗಡೆ ಕ್ವಾಲಿಟೀಸ್ ಅಂತೂ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು ಫ್ರೆಂಡ್ಸ್. ಇದು ಹೆವಿ ಲಾಂಗ್ ಟೈಮ್ ಆಡಿರೋ ಗಂಡು. 11:15, 12 ಗಂಟೆಯಲ್ಲಿ ಆಡಿರೋ ಗಂಡಿದು. ನಮ್ಮದು ಮೇಯ್ನ್ ಬ್ರೀಡಿಂಗ್ ಗಂಡು. ಚುಪ್ತಿರಿ ಉದಾತಿರಿ ತಿರಿಯೆಲ್ಲ ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. 2 ಸೈಡು ನೋಡ್ಬೋದು. ತಿರಿಗಳು ಸಖತ್ತಾಗಿರುತ್ತೆ. ಬಾಲ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತೆ. ಈ ಲೈನಲ್ಲೆಲ್ಲ ಹಂಗೆ ಸ್ವಲ್ಪ ಬಾಲ ಅಗ್ಲ ಬರುತ್ತೆ. ಇದು ದೊಡ್ಡ ಗಂಡು ತೋರಿಸ್ತಾರದು, ಆದರೆ ಮಗ ಮಾತ್ರ ಸಖತ್ತಾಗಿ ಬಂದಿದೆ, ಅದು ತೋರಿಸ್ತೀನಿ. ಲೆಂತ್ ನೋಡ್ಬೋದು, ಸೂಪರ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಅನ್ನೋದು ಬಾದಾಮಿ ಶೇಡ್ ಕಣ್ಣಲ್ಲಿ ಹೆವಿ ಕ್ರ್ಯಾಕ್ಸು ಒಡಕಲಿರುತ್ತೆ ನೋಡ್ಬೋದು. ಇಲ್ಲಿ ಟಾಪ್ ಕ್ವಾಲಿಟಿ ಐಶೇನ್ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಗಂಡಲ್ಲಿ ನೋಡ್ಬೋದು. ಕಣ್ಣಿನ ಕ್ವಾಲಿಟೀಸ್ ಅಂತೂ A1 ಕ್ವಾಲಿಟಿ ಇರುತ್ತೆ. ಇದು ಗಂಡಿನ ಕಣ್ಣು ಫ್ರೆಂಡ್ಸ್. ಇವಾಗ ಜಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿಲಿರುತ್ತೆ. ಹೆವಿ ಚಡಿಬಲ ಇದೆ, ರೆಕ್ಕೆ ಗರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸು, ಲೆಂತು, ಶೇಪು ಎಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಅಗ್ಲ ಎದೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿದೆ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಇದು ಇನ್ನೂ ಚಿಕ್ಕ ಪಟ್ಟ. ಇದು ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು ಈ ಪಟ್ಟ ಅಲ್ಲಿ.
ಫ್ರೆಂಡ್ಸ್ ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ, ಸೂಪರ್ ಚಡಿ ಬಾಲ ಇರುತ್ತೆ ನೋಡ್ಬೋದು. ಸಿಂಗಲ್ ಟೇಲು ಚಡಿ ಬಾಲ ಅಂದರೆ ಚಡಿ ಬಾಲ ತಿರ್ಕೊಳ್ಳುತ್ತೆ. ಚುಪ್ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಎರಡು ಸೈಡು ತಿರಿಗಳು ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ಸೂಪರ್ ಟಾಪ್ ಕ್ಲಾಸ್ ಪಟ್ಟ ಇದು, ಮಿಸ್ ಮಾಡ್ಕೊಬೇಡಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಎಲ್ಲ ಅಪ್ಪ ಥರ ಸಖತ್ತಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಸಖತ್ತಾಗಿದೆ. ಸೇಮ್ ಅಪ್ಪ ಥರ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹಾಡ್ಕೊಂಡಿದೆ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು. ಇನ್ನು ಪಟ್ಟ ಇವಾಗಲೇ ಒಳ್ಳೆ ವೈಬ್ರೇಷನ್ ರೊಟೇಷನ್ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ಈ ವರ್ಷ ಬಿಡ್ಕೊಂಡು ಒಂದು ಹೆವಿ ಲಾಂಗ್ ಟೈಮ್ ಮಾಡ್ಕೊಳ್ಳೋರಿಗೆ ಟಾಪ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ರಿಂಗ್ ನಂಬರ್ 3767.